ನ್ಯೂಸ್ ನಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರೈತರು ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆಯನ್ನ ಕರೆಯಲಾಗಿತ್ತು. ಇವತ್ತು ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ರೈತರೊಂದಿಗೆ ಸಮಾಲೋಚನೆ ಸಭೆ ಇತ್ತು. ಜಿಲ್ಲಾಧಿಕಾರಿ ಜಗದೀಶ್, ಶಾಸಕ ಬಿ ಶಿವಣ್ಣ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗಿತ್ತು. ಒತ್ತುವರಿ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ನಮ್ಮ ಗಮನಕ್ಕೆ ಬಾರದೆ ಏನು ತೀರ್ಮಾನಿಸಬೇಡಿ ಅಂತ ರೈತರು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ. ರೈತರ ಪರವಾಗಿ ಕೆಲಸ ಮಾಡುತ್ತೇವೆ ಅಂತ ಜಿಲ್ಲಾಧಿಕಾರಿ ಕೂಡ ಭರವಸೆಯನ್ನ ಈ ಸಭೆಯಲ್ಲಿ ನೀಡಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿರುವಂತಹದ್ದು. ರೈತರ ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆಯನ್ನ ಇವತ್ತು ನಡೆಸಲಾಗಿತ್ತು. ಸಭೆಯಲ್ಲಿ ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ಈ ಕುರಿತು ರೈತರೊಂದಿಗೆ ಸಮಾಲೋಚನೆ ಕೂಡ ನಡೆಸಲಾಗಿತ್ತು. ಜಿಲ್ಲಾಧಿಕಾರಿ ಜಗದೀಶ್ ಹಾಗೆ ಶಾಸಕ ಬಿ ಶಿವಣ್ಣ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನ ಕೈಗೊಳ್ಳಲಾಗಿತ್ತು. ಒತ್ತುವರಿ ಭೂ ಸ್ವಾಧೀನಕ್ಕೆ ಕೈ ಬಿಡಬೇಕು ಅಂತ ಸಭೆಯಲ್ಲಿ ರೈತರು ಒತ್ತಾಯವನ್ನ ಮಾಡಿದ್ದಾರೆ. ನಮ್ಮ ಗಮನಕ್ಕೆ ಬಾರದೆ ಏನನ್ನೂ ತೀರ್ಮಾನಿಸಬೇಡಿ ಅಂತ ರೈತರು ಹೇಳಿದ್ದಾರೆ. ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಜಗದೀಶ್ ಈ ಒಂದು ಸಭೆಯಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರೈತರು ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆಯನ್ನ ನಡೆಸಲಾಗಿತ್ತು. ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ಈ ಒಂದು ರೈತರೊಂದಿಗೆ ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಹಾಗೆ ಶಾಸಕ ಬಿ ಶಿವಣ್ಣ ನೇತೃತ್ವದಲ್ಲಿ ಈ ಒಂದು ಸಭೆಯಲ್ಲಿ ನಡೆಸಲಾಗಿತ್ತು. ಸಭೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ರು. ಒತ್ತುವರಿ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಈ ಸಭೆಯಲ್ಲಿ ರೈತರು ಒತ್ತಾಯ ಮಾಡಿದ್ದಾರೆ. ನಮ್ಮನ್ನ ಕೇಳದೆ, ನಮ್ಮ ಗಮನಕ್ಕೆ ಬಾರದೆ ಏನನ್ನೂ ನೀವೇ ತೀರ್ಮಾನಿಸಬೇಡಿ ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಇನ್ನು ರೈತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಜಗದೀಶ್ ಅವರು ಈ ಒಂದು ಸಭೆಯಲ್ಲಿ ಭರವಸೆಯನ್ನ ನೀಡಿದ್ದಾರೆ. ರೈತರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಜಿಲ್ಲಾಧಿಕಾರಿ ಈ ಒಂದು ಸಭೆಯಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಅವರ ಬಳಿ ಆಗ ನಮ್ಮ ಎಂಬಿ ಪಾಟೀಲ್ ಅವರು ನಾನು ದಯವಿಟ್ಟು ಈ ಜಮೀನು ಮುಟ್ಟಲ್ಲ, ಆ ಜಮೀನು ಬಿಟ್ಕೊಳ್ತೇನೆ ಅಂತ ಹೇಳಿ ಆಗಿ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿ ಬಳಿ ಅವರೇ ಕಳಿಸಿ ಆ ಫುಟೇಜ್ ಎಲ್ಲ ತೋರಿಸಿ ಜಿಲ್ಲಾಧಿಕಾರಿ ಸಹ ಅವರು ಎಕ್ಸ್ಟ್ರಾ ಅಡಿಷನಲ್ 100 ಎಕರೆ ಜಮೀನು ತೋಟಗಾರಿಕೆ ಅವರು ಸಹ ಕೊಟ್ಟು 100 ಎಕರೆ ತೋಟಗಾರಿಕೆ ಜಮೀನು ಬಿಟ್ಟಲ್ಲ ಅದನ್ನ ಕೊಡಿ, ಎಕ್ಸ್ಟ್ರಾ ಒಂದು ಬೇರೆ ವೃತ್ತಿ ಕೂಡ ಕೊಡ್ತೀವಿ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು. ನಮ್ಮ ಶಿವಣ್ಣವರಂತೂ ಅದ್ರ ಮೇಲೆ ಫ್ರೆಶರ್ಸ್ ಆಗ್ತಾ ಇದ್ದಾರೆ. ಅದೇ ರೀತಿ ದಯವಿಟ್ಟು ಹಣ ಇಷ್ಟು ಜಮೀನು ಹೋಗಿದೆ, ಇಷ್ಟು ಸ್ವಲ್ಪ ರೈತರ ಆ ತೋಟಗಾರಿಕೆ ನಮ್ಮ ನೂರು ರೈತರ ಜಮೀನು ಉಳಿಸಿ ದಂಡಾಧಿಕಾರಿಗಳೇ ನಾವು ಅನೇಕ ರೀತಿಯಲ್ಲಿ ಸಮಸ್ಯೆ ಎದುರಿಸಿದ್ದೇವೆ. ದಯವಿಟ್ಟು ತಾವು ನಿಮಗೆಲ್ಲ ಹಕ್ಕಿದೆ, ಇಂತಿಂತ ಸಮಸ್ಯೆ ಆಗಿದೆ, ರೈತರ ಪರಿಸ್ಥಿತಿ ಇದೆ, ತಾವು ನಮ್ಮ ಜಮೀನಿಗೆ ನಾವು ಮಾತ್ರ ಹೇಳಿದ್ವಿ. ದಯವಿಟ್ಟು ಅಂಗಡಿಯಲ್ಲಿ ಒಂದು ರೋಡ್ ವಿಸಿಟ್ ಮಾಡಿ ಸಾಕು ತೋಟದ್ದು, ನಿಮಗೆ ಗೊತ್ತಾಗುತ್ತೆ ಎಂತ ಪರಿಸ್ಥಿತಿ, ಎಂತ ಜಮೀನು ನಾವು ಮುಡ್ತಾ ಇದೀವಿ ಅಂತ. ಅನೇಕ ಬೇಕಾದಷ್ಟು ಜಮೀನಿದೆ, ತೆಗೆದುಕೊಳ್ಳಿ ಮೇಡಮ್ ಬೇಕಲ್ಲ, ಕೈಗಾರಿಕೆ ಆಗ್ಲೇಬೇಕು, ನಮ್ಮ ದುಡ್ಡು ಸಿಗ್ಬೇಕು, ನಮ್ಮ ದೇಶ ದುಡ್ಡು ಆಗ್ಬೇಕು, ಇನ್ಕಮ್ ಜನರೇಟ್ ಆಗ್ಬೇಕು ಅನ್ನುತ್ತೇನೆ. ಆಗ ನೈಜವಾದ ರೈತರ ಜಮೀನನ್ನು ಮುಗಿಸಬೇಡ ನಿಮ್ಮಲ್ಲಿ ನಾವು ಸವಿನವಾಗಿ ನಿಲ್ಲಿಸ್ಕೊಳ್ತೇವೆ. ಅಕಸ್ಮಾತ್ ಮುಟ್ಟೋದು ಬಂದ್ರೆ ಡ್ರೋನ್ ಅಲ್ಲ ಬೇಗ ಕಳಿತಾರೆ. ಆಯ್ತು ಸರ್, ಕ್ಷಮಿಸಿ. ಡ್ರೋನ್ ದುಡ್ಡಲ್ಲ, ನಾವು ಶಾಂತಿದಾರರಲ್ಲ. ಬೇರೆ ಜನ ಬೋಧನೆ ಮಾಡಬಹುದು, ನಾವು ಮಾತ್ರ ರೈತರು ಪ್ರಾಮಾಣಿಕ ಬದ್ಧತೆ ಅನುಬಂಧ ಇಟ್ಕೊಂಡಿರ್ತಕ್ಕಂಥವ್ರು 100 ವರ್ಷಗಳ ಅನುಬಂಧ 10 ಗಂಟೆ ಜಮೀನು ಸಾಕ ಮಕ್ಕಳನ್ನ ಸಾಕಿರತಕ್ಕ ಭೂಮಿ ತಾಯಿ ಬಿಡಲ್ಲ. ನಮ್ದು ಕ್ರಾಂತಿಯ ಮುಖ್ಯ. ಸಾಹೇಬರು ಬೇಕಾದ್ರೆ ಮನಸ್ಸು ಮಾಡಿಸಿ ಕೆಲಸ ಮುಗಿಸ್ ಮಾಡಿ ಸರ್, ದಯವಿಟ್ಟು ನಾವು ಜಮೀನು ಬಿಡಿಸ್ಕೊಳ್ಳಿ ಸರ್.
ಬಲೋ ಭಾರತ್ ಮಾತಾ ಕಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಏನಿ ಬರಲಿ ಏನಿ ಬರಲಿ ಹಸಿರು 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 ರೈತರ ಆಕ್ರೋಶ ಆಗಿರುತ್ತೆ. ಭೂಮಿ ಕಳ್ಕೊಳ್ಳೋರು ದುಃಖ ಅವರ ದುಃಖ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಜಮೀನು ನಮ್ಮ ಜಮೀನಿಂದ ನಿಮ್ಗೆ ಹೊಟ್ಟೆ ತುಂಬಿಸ್ತಾರೆ, ನಿಮ್ ಉಸಿರು ತುಂಬಿಸ್ತಾರೆ. ನಮ್ಮ ದೇಶವಟಿಯವರಿಗೆ ಅವರು ರೈತ ಹೋರಾಟಗಾರ ಇಟ್ಕೊಂಡಿರ್ತಕ್ಕಂಥವ್ರು 100 ವರ್ಷಗಳ ಅನುಬಂಧ 10 ಗುಂಟೆ ಜಮೀನು ಜನ ಸಾಕ ಮಕ್ಕಳನ್ನ ಸಾಕಿರತಕ್ಕ ಭೂಮಿ ತಾಯಿ ಬಿಡಲ್ಲ. ನಮ್ದು ಕ್ರಾಂತಿಯ ಮುಖ್ಯ. ಸಾಹೇಬ್ರ ಬೇಕಾದ್ರೆ ಮನಸ್ಸು ಕೆಲಸ ಫಿಕ್ಸ್ ಮಾಡಿ ಸರ್, ದಯವಿಟ್ಟು ನಾವು ಬಿಡಿಸ್ಕೊಳ್ಳಿ ಸರ್. ಬಲೋ ಭಾರತ್ ಮಾತಾ ಕಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಏನಿ ಬರಲಿ ಏನಿ ಬರಲಿ ಹಸಿರು 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 ರೈತರ ಆಕ್ರೋಶ ಆಗಿರುತ್ತೆ. ಭೂಮಿ ಕಳ್ಕೊಳ್ಳೋರು ದುಃಖ ಅವರ ದುಃಖ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಜಮೀನು ನಮ್ಮ ಜಮೀನಿಂದ ನಿಮ್ಗೆ ಹೊಟ್ಟೆ ತುಂಬಿಸ್ತಾರೆ, ನಿಮ್ ಉಸಿರು ತುಂಬಿಸ್ತಾರೆ. ನಮ್ಮ ದೇಶವಟಿಯವರಿಗೆ ಅವರು ರೈತ ಹೋರಾಟಗಾರ. ಇದಕ್ಕೆ ನಾವು ಒಂದು ಸಮತೋಲನ ಇರಬೇಕಲ್ಲ, ಬ್ಯಾಲೆನ್ಸ್ ಇರಬೇಕು. ಸೊ ಅದು ಕೂಡ ಇಲ್ಲಿ ಆಗಲಿಲ್ಲ. ಈ ಎಲ್ಲ ವೈಲೇಷನ್ಸ್ ಆಗಿರೋದ್ರಿಂದ ಸ್ಥಳೀಯ ರೈತರ 80% ಹೆಚ್ಚು ರೈತರು ಅಪೋಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಅಕ್ವಿಸೇಷನ್ ಈ ಭಾಗದಲ್ಲಿ ಆಗಬಾರದು. ಇದು ನಮ್ಮ ಸ್ಪಷ್ಟವಾದ ನಿಲುವು. ಬೇರೆ ಕಡೆ ಸ್ಟಡಿ ಮಾಡಿ ನೀವು, ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಬೇರೆ ಲ್ಯಾಂಡ್ ಇದೆ, ಎಲ್ಲಿ ಈ ರೋಡ್ ಕನೆಕ್ಟಿವಿಟಿ ಇದೆ ಅಂತ ಕಡೆ ಎಲ್ಲಾದ್ರೂ ನೀವು ಮಾಡಿ. ದಯವಿಟ್ಟು ಇಂಥದ್ರಲ್ಲಿ ಮಾಡಬೇಡಿ. ಇದು ಜನರಲ್ಲಿ ಅಸಮಾಧಾನಕ್ಕೆ ಎಡೆ ಕೊಡುತ್ತದೆ. ರೈತರಲ್ಲಿ ಒಂದು ಅಭದ್ರತೆ ಬಂದಿರತಕ್ಕಂಥದ್ರಿಂದ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅವಶ್ಯಕತೆಗಿಂತ ಹೆಚ್ಚು ನೀವು ಲ್ಯಾಂಡ್ ಅಕ್ವೈಸೇಷನ್ ಮಾಡಿದ್ದೀರಿ ಅನ್ನೋ ಭಾವನೆ ಕೂಡ ಮೂಡಿದೆ. ನಮಗೂ ಶಾಸಕರು ಕೂಡ ಮನದಟ್ಟಾಗಿದೆ. ನಾವು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ. ದಯವಿಟ್ಟು ನೀವು ಅಫಿಷಿಯಲ್ ಆಗಿ ಇದನ್ನ ಕನ್ವೆ ಮಾಡಬೇಕು. ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಭಾಗದಲ್ಲಿ ಮಾಡಿ ಅಂತ ನಿಮಗೆ ನಾನು ಮನವಿಯನ್ನ ಮಾಡ್ತೇನೆ. ನಮ್ಮನ್ನ ಎಂ.ಬಿ. ಪಾಟೀಲ್ ಬಳಿ 6 ತಿಂಗಳ ಹಿಂದೆಯೇ ತೆಗೆದುಕೊಂಡು ಹೋಗಿ ನಮ್ಮ ಇಡೀ ಅಂಗನಡಿ ಹಾಗೂ ಮೇಡಲ್ಗೆ ಎಲ್ಲ ವಿಡಿಯೋ ಫುಟೇಜ್ ತೋರಿಸಿ ಅವರ ಬಳಿ ಆಗ ನಮ್ಮ ಎಂ.ಬಿ. ಪಾಟೀಲ್ ಅವರು ನಾನು ದಯವಿಟ್ಟು ಈ ಜಮೀನು ಮುಟ್ಟಲ್ಲ, ಆ ಜಮೀನು ಬಿಟ್ಕೊಡ್ತೇನೆ ಅಂತ ಹೇಳಿ ಆಡಿ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿ ಬಳಿ ಅವರೇ ಕಳಿಸಿ ಆ ಫುಟೇಜ್ ಎಲ್ಲ ತೋರಿಸಿ ಜಿಲ್ಲಾಧಿಕಾರಿಗಳು ಸಹ ಅವರು ಎಕ್ಸ್ಟ್ರಾ ಅಡಿಷನಲ್ 100 ಎಕರೆ ಜಮೀನು ತೋಟಗಾರಿಕೆ ಅವರು ಸಹ ಕೊಟ್ಟು 100 ಎಕರೆ ತೋಟಗಾರಿಕೆ ಜಮೀನು ಬಿಟ್ಟಲ್ಲ ಅದನ್ನ ಕೊಡಿ, ಎಕ್ಸ್ಟ್ರಾ ಒಂದು ಬೇರೆ ವೃತ್ತಿ ಕೂಡ ಕೊಡ್ತೀವಿ. ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು. ನಮ್ಮ ಶಿವಣ್ಣವರಂತೂ ಅದ್ರ ಮೇಲೆ ಫ್ರೆಷರ್ಸ್ ಆಗ್ತಾ ಇದ್ದಾರೆ. ಅದೇ ರೀತಿ ದಯವಿಟ್ಟು ಹಣ ಇಷ್ಟು ಜಮೀನು ಹೋಗಿದೆ, ಇಷ್ಟು ಸ್ವಲ್ಪ ರೈತರ ಆ ತೋಟಗಾರಿಕೆ ನಮ್ಮ ನೂರು ರೈತರ ಜಮೀನಾದ್ರು ಉಳಿಸಿ ದಂಡಾಧಿಕಾರಿಗಳಿಗೆ ನಾವು ಅನೇಕ ರೀತಿಯಲ್ಲಿ ಸಮಸ್ಯೆ ಎದುರಿಸಿದ್ದೇವೆ. ದಯವಿಟ್ಟು ತಾವು ನಿಮಗೆಲ್ಲ ಹಕ್ಕಿದೆ, ಇಂತಿಂತ ಸಮಸ್ಯೆ ಆಗಿದೆ, ರೈತರ ಪರಿಸ್ಥಿತಿ ಇದೆ, ತಾವು ನಮ್ಮ ಜಮೀನಿಗೆ ನಾವು ಸಾಧ್ಯ ಹೇಳಿದ್ವಿ. ದಯವಿಟ್ಟು ಅನ್ವೇಷಣೆಗೆ ಒಂದು ರೋಡ್ ವಿಸಿಟ್ ಮಾಡಿ ಸಾಕು ತೋಟದ ನಿಮಗೆ ಗೊತ್ತಾಗುತ್ತೆ ಎಂತ ಪರಿಸ್ಥಿತಿ, ಎಂತ ಜಮೀನು ನಾವು ಮುಡ್ತಾ ಇದೀವಿ ಅಂತ. ಅನೇಕ ಬೇಕಾದಷ್ಟು ಜಮೀನಿದೆ. ಇಟ್ಕೊಳ್ಳಿ ಒಂದು ಫೈನಾನ್ಸ್ ಬೇಕಲ್ಲ, ಕೈಗಾರಿಕೆ ಆಗ್ಲೇಬೇಕು, ನಮ್ಮ ಉದ್ಯೋಗ ಸಿಗ್ಬೇಕು, ನಮ್ಮ ದೇಶ ಆಗಬೇಕು, ಇನ್ಕಮ್ ಜನರೇಟ್ ಆಗಬೇಕು. ಆಗುತ್ತೇನೆ ಆಗ ನೈಜವಾದ ರೈತರ ಜಮೀನನ್ನು ಮುಗಿಸಬೇಡ ನಿಮ್ಮಲ್ಲಿ ನಾವು ಸವಿನವಾಗಿ ನಿಲ್ಲಿಸ್ಕೊಳ್ತೇವೆ. ಅಕಸ್ಮಾತ್ ಮುಟ್ಟೋದು ಬಂದ್ರೆ ಡ್ರೋನ್ ಅಲ್ಲ ಬೇಗ ಕರೀತಾರೆ. ಆಯ್ತು ಸರ್, ಕ್ಷಮಿಸಿ. ಡ್ರೋನ್ ಬಿಡುತ್ತಲ್ಲ, ನಾವು ಶಾಂತಿದಾರರಲ್ಲ. ಬೇರೆ ಜನ ಬೋಧನೆ ಮಾಡಬಹುದು, ನಾವು ಮಾತ್ರ ರೈತರು ಪ್ರಾಮಾಣಿಕ ಬದ್ಧತೆ ಅನುಭವ ಇಟ್ಕೊಂಡಿರ್ತಕ್ಕಂಥವ್ರು 100 ವರ್ಷಗಳ ಅನುಬಂಧ 10 ಗುಂಟೆ ಜಮೀನು ಜನ ಸಾಕ ಮಕ್ಕಳನ್ನ ಸಾಕಿರತಕ್ಕ ಭೂಮಿ ತಾಯಿ ಬಿಡಲ್ಲ. ನಮ್ದು ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರೈತರು ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆಯಲ್ಲಿ ಈ ಒಂದು ವಿರೋಧ ವ್ಯಕ್ತವಾಗಿದೆ. ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ರೈತರೊಂದಿಗೆ ಸಮಾಲೋಚನೆಯನ್ನ ನಡೆಸಲಾಗಿತ್ತು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಹಾಗೆ ಶಾಸಕ ಬಿ ಶಿವಣ್ಣ ಕೂಡ
ಭಾಗಿಯಾಗಿದ್ರು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆ ಕೂಡ ನಡೆಸಲಾಗಿತ್ತು. ಒತ್ತುವರಿ ಭೂಸ್ವಾಧೀನ ಕೈ ಬಿಡಬೇಕು ಅಂತ ಸಭೆಯಲ್ಲಿ ರೈತರು ಒತ್ತಾಯ ಮಾಡಿದ್ದಾರೆ. ನಮ್ಮನ್ನ ಕೇಳದೆ, ನಮ್ಮ ಗಮನಕ್ಕೆ ಬಾರದೆ ಏನೂ ತೀರ್ಮಾನವನ್ನ ತೆಗೆದುಕೊಳ್ಬೇಡಿ, ತೀರ್ಮಾನಿಸಬೇಡಿ, ರೈತರ ಪರವಾಗಿ ಕೆಲಸ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ಕೂಡ ರೈತರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಬಿಡಲ್ಲ, ನಮ್ದು ಕ್ರಾಂತಿಯ ಮುಖ್ಯ. ಸಾಹೇಬ್ರ ಬೇಕಾದ್ರೆ ಮಾಡಿಸಿ ಕೆಲಸ ಮುಗಿಸ್ಮಾಡಿ ಸರ್. ದಯವಿಟ್ಟು ನಾವು ಜಮೀನು ಬಿಡಿಸ್ಕೊಡಿ ಸರ್. ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ಹಸಿರು 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 ಹಸಿರು. ರೈತರ ಆಕ್ರೋಶ ಆಗಿರುತ್ತೆ. ಭೂಮಿ ಕಳ್ಕೊಳ್ಳೋರ ದುಃಖ ಅವರ ದುಃಖ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಜಮೀನು ನಮ್ದು. ನಮ್ಮ ಜಮೀನಿಂದ ನೀವು ಹೊಟ್ಟೆ ತುಂಬಿಸ್ತಾರೆ, ನಿಮ್ಮ ಉಸಿರನ್ನು ತುಂಬಿಸ್ತಾರೆ. ನಮ್ಮ ದೇಶ ಬೆಳೆಯೋದಿಲ್ಲ. ಅವರು ರೈತ ಹೋರಾಟಗಾರ. ಇದಕ್ಕೆ ನಾವು ಒಂದು ಸಮತೋಲನ ಇರಬೇಕಲ್ಲ, ಬ್ಯಾಲೆನ್ಸ್ ಇರಬೇಕು. ಸೊ ಅದು ಕೂಡ ಇಲ್ಲಿ ಆಗ್ಲಿಲ್ಲ. ಈ ಎಲ್ಲ ವೈಲೇಷನ್ಸ್ ಆಗಿರೋದ್ರಿಂದ ಸ್ಥಳೀಯ ರೈತರ 80% ಹೆಚ್ಚು ರೈತರು ಅಪೋಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಅಕ್ವಿಸಿಷನ್ ಈ ಭಾಗದಲ್ಲಿ ಆಗಬಾರದು. ಇದು ನಮ್ಮ ಸ್ಪಷ್ಟವಾದ ಬೇರೆ ಕಡೆ ಸ್ಟಡಿ ಮಾಡಿ ನೀವು ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಬೇರೆ ಲ್ಯಾಂಡ್ ಇದೆ, ಎಲ್ಲಿ ಈ ರೋಡ್ ಕನೆಕ್ಟಿವಿಟಿ ಇದೆ ಅಂತ ಕಡೆ ಎಲ್ಲಾದ್ರೂ ನೀವು ಮಾಡಿ. ದಯವಿಟ್ಟು ಇಂಥದ್ರಲ್ಲಿ ಮಾಡಬೇಡಿ. ಇದು ಜನರಲ್ಲಿ ಅಸಮಾಧಾನಕ್ಕೆ ಎಡೆ ಕೊಡುತ್ತದೆ. ರೈತರಲ್ಲಿ ಒಂದು ಅಭದ್ರತೆ ಬಂದಿರತಕ್ಕಂಥದ್ರಿಂದ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅವಶ್ಯಕತೆಗಿಂತ ಹೆಚ್ಚು ನೀವು ಲ್ಯಾಂಡ್ ಅಕ್ವೈಸೇಷನ್ ಮಾಡಿದ್ದೀರಿ ಅನ್ನೋ ಭಾವನೆ ಕೂಡ ಮೂಡಿದೆ. ನಮಗೂ ಶಾಸಕರು ಕೂಡ ಮನದಟ್ಟಾಗಿದೆ. ನಾವು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ. ದಯವಿಟ್ಟು ನೀವು ಅಫಿಷಿಯಲ್ ಆಗಿ ಇದನ್ನ ಕನ್ವೆ ಮಾಡಬೇಕು. ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಭಾಗದಲ್ಲಿ ಮಾಡಿ ಅಂತ ನಿಮಗೆ ನಾನು ಮನವಿಯನ್ನ ಮಾಡ್ತೇನೆ. ನಮ್ಮನ್ನ ಎಲ್ಲಿ ಪಾಟೀಲ್ ಬಂದ್ರೆ 6 ತಿಂಗಳ ಹಿಂದೆಯೇ ತೆಗೆದುಕೊಂಡೋಗಿ ನಮ್ಮ ಇಡೀ ಅಂಗನವಾಡಿ ಹಾಗೂ ಮೇಡಲ್ಗೆ ಎಲ್ಲ ವಿಡಿಯೋ ಫುಟೇಜ್ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆ ನಡೆಸಲಾಗಿತ್ತು. ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ರೈತರೊಂದಿಗೆ ಈ ಸಭೆಯನ್ನ ನಡೆಸಲಾಗಿದ್ದು, ಜಿಲ್ಲಾಧಿಕಾರಿ ಜಗದೀಶ್, ಶಾಸಕ ಹಾಗೆ ಬಿ ಶಿವಣ್ಣ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಒತ್ತುವರಿ ಭೂ ಸ್ವಾಧೀನಕ್ಕೆ ಕೈ ಬಿಡಬೇಕು ಅಂತ ರೈತರು ಒತ್ತಾಯವನ್ನ ಮಾಡಿದ್ದಾರೆ. ನಮ್ಮ ಗಮನಕ್ಕೆ ಬಾರದೆ ಏನನ್ನು ತೀರ್ಮಾನಿಸಬೇಡಿ ಅಂತ ರೈತರು ಒತ್ತಾಯಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಕೂಡ ರೈತರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಮುನಿಯಪ್ಪ. ಈ ಒಂದು ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ಕೈಗೊಳ್ಳಲಾಯಿತು, ಭರವಸೆಯನ್ನ ಡಿಸಿ ಅವರು ಏನ್ ನೀಡಿದ್ದಾರೆ ಅಂತ ಮುನಿಯಪ್ಪ? ಗಂಗಾ, ಹೌದು. ಇತ್ತೀಚಿನ ದಿನಗಳಲ್ಲಿ 1.5 ತಿಂಗಳಿಂದ ಕೆಐಡಿಎಬಿ ಭೂ ಸ್ವಾಧೀನ ಸಜ್ಜಾಪುರ ಭಾಗದಲ್ಲಿ 1800ರಿಂದ 3000 ಎಕರೆವರೆಗೂ ಒತ್ತುವರಿ ಮಾಡ್ಕೋಬೇಕಂತ ಸರ್ಕಾರ ಆದೇಶ ಮಾಡಿರೋದ್ರಿಂದ ಅದು ವಿರುದ್ಧವಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಹೋರಾಟ ಮಾಡಿ ಸುಮಾರು ಬಾರಿ ಸಭೆಗಳು ಮಾಡಿ ಸುಮಾರು ಬಾರಿ ಎಂ.ಬಿ. ಪಾಟೀಲ್ ಅವ್ರಿಗೂ ಮನವಿ ಪತ್ರ ಕೊಟ್ಟು ಸಿಎಂ ಅವ್ರಿಗೂ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಇನ್ನು ಕೊಡ್ಲಿಲ್ಲ. ಡಿಸಿ ಅವರು ಬರ್ತೀನಿ ಅಂತ ಹೇಳಿ ಇಲ್ಲಿ ತನಕ ಬಂದಿರ್ಲಿಲ್ಲ. ಕಾಲಾವಕಾಶಗಳು ಕೇಳಿ ನಿನ್ನೆ ಬಂದಿದ್ರು. ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ಈ ಕುರಿತು ನಿನ್ನೆ ಎಲ್ಲ ನೀವು ರೈತರು ಕೊಟ್ಟಿರುವಂತ ಮನವಿ ಸ್ವೀಕರಣ ಮಾಡಿ ನಾನು ಸರ್ಕಾರಕ್ಕೆ ಒಪ್ಪಿಸ್ತೀನಿ, ಹಾಗೂ ಈ ಎಂ.ಬಿ. ಪಾಟೀಲ್ ಅವ್ರಿಗೆ ಒಪ್ಪಿಸಿ ಇದು ನಿಮ್ಮ ಪರವಾಗಿ ನಾವು ರೈತರ ಪರವಾಗಿ ಇರ್ತೀವಿ. ನಾವು ರೈತರು ಮಕ್ಕಳೇ ಆಗಿರೋದ್ರಿಂದ, ರೈತರು ಮಕ್ಕಳ ಮಗನೇ ಆಗಿರೋದ್ರಿಂದ, ನಾನು ಒಬ್ಬ ಬೆಂಗಳೂರು ಜಿಲ್ಲಾ ಅಧಿಕಾರಿ ಆಗಿರೋದ್ರಿಂದ ನಾನು ರೈತನ ಕಷ್ಟ ಏನಂತ ನಾನು ಗೊತ್ತಿತ್ತು. ನಾನು ಮನಗಂಡು ಅದು ಸರ್ಕಾರಕ್ಕೆ ಮನತಟ್ಟುವಾಗಿ ಮನವರಿಕೆ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಗಂಗಾ, ಓಕೆ, ಮತ್ತೆ ಒಂದು ಭರವಸೆಯನ್ನ ನೀಡಿದ್ದಾರೆ. ರೈತರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತ? ನಮಗೆ ಏನಾದ್ರೂ ಈ ನಾವು ಫಲವತ್ತಾದ ಭೂಮಿಯಲ್ಲಿ ಹೂವು, ಹಣ್ಣು, ತರಕಾರಿ ಎಲ್ಲ ಇತರ ಫಲವತ್ತಾದ ಆಹಾರಗಳು ಬೆಳೆಯೋದ್ರಿಂದ ಬೆಂಗಳೂರು ದಿನನಿತ್ಯ ಮಾರ್ಕೆಟ್ಗೆ ನಮ್ದೇ ಆದಂತ ಆನೇಕಲ್ ಭಾಗದಲ್ಲಿ ರೈತರೆ ಅತಿ ಹೆಚ್ಚು ನಾವು ಮಾರ್ಕೆಟ್ಗೆ ಆಗ್ತಾ ಇರೋದ್ರಿಂದ ಆ ಮಾರ್ಕೆಟ್ ನಲ್ಲಿ ಇರುವಂತ ವಸ್ತು, ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಹೂವು ಆಗಿರ್ಬೋದು, ಎಲ್ಲಾ ತರಹದ ಆಹಾರಗಳು ನಾವು ನಮ್ಮ ಆನೇಕಲ್ ಭಾಗದಿಂದಾನೆ ಅತಿ ಹೆಚ್ಚು ಮಾರ್ಕೆಟ್ಗೆ ಹೋಗ್ತಾದ್ರಿಂದ ಅದೇ ವಸ್ತು ಆಹಾರ ತಗೊಂಡು ಇಲ್ಲಿ ಬೆಂಗಳೂರು ನಾಗರಿಕರು ಎಲ್ಲ ಕೊಂಡ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಇಲ್ಲಿ ಫಲವತ್ತಾದ ಭೂಮಿನ ನೀವು ಅಕ್ವರಿ ಮಾಡ್ಕೊಬಿಟ್ರೆ
ಇಲ್ಲಿ ಜನಗಳಿಗೆ ಏನು ನಾವು ಕಂಪ್ಯೂಟರ್ ತಿನ್ನಕ್ಕಾಗುತ್ತಾ, ಹಣ ತಿನ್ನಕ್ಕಾಗುತ್ತಾ, ಇಲ್ಲಾಂದ್ರೆ ಬೇರೆ ಏನಾದ್ರು ವಸ್ತು ತಿನ್ನಕ್ಕಾಗುತ್ತಾ, ಆಹಾರನೇ ತಿನ್ನಕ್ಕಾಗೋದು. ನಾವು ಫಲವತ್ತಾದ ಭೂಮಿಗಳ ವಶಪಡಿಸ್ಕೊಂಡು ನೀವು ಎಲ್ಲ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾ ಇದ್ರೆ ಒಂದ್ ಕಡೆ ರೈಲ್ವೆ ಇಲಾಖೆಗೆ ಭೂಮಿ ಬೇಕು ಅಂತೀರಾ, ಒಂದ್ ಕಡೆ KIDABಗೆ ಭೂಮಿ ಬೇಕು ಅಂತೀರಾ, ಒಂದ್ ಕಡೆ ಏನೋ ಎಲೆಕ್ಟ್ರಾನಿಕ್ಸ್ ಇದು ಸಾಫ್ಟ್ವೇರ್ ಕಂಪನಿಗಳಿಗೆ ಭೂಮಿ ಬೇಕಂತ ಹೇಳಿ ಈ ತರ ಎಲ್ಲಾ ಭೂಮಿಗಳನ್ನು ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ರೈತರು ಹೇಗೆ ಏನು ನೀರಾವರಿ ಅಲ್ಲ ಆಗಿದ್ರೆ ನೀವು ವಶಪಡಿಸ್ಕೊಳ್ಳಿ. ಇದು ಫಲವತ್ತಾದ ನೀರಾವರಿ ಭೂಮಿ ಮತ್ತೆ ಫಲವತ್ತಾದ ಆಹಾರ ಅಂತ ಬೆಳೆಯುವಂತ ಭೂಮಿಗಳಾಗಿರೋದ್ರಿಂದ ನೀವು ಯಾಕೆ ನಮ್ಮ ಭೂಮಿಗಳ ಮೇಲೆ ನೀವು ಕಣ್ಣು ಹಾಕಿ ನಮ್ಮ ಭೂಮಿಗಳನ್ನ ಯಾಕೆ ನೀವು ಅಕ್ವರಿ ಮಾಡ್ಕೊಂತ ಇದ್ರಿ ಅಂತ ರೈತರು ಪ್ರಶ್ನೆ ಆಗಿದ್ದು, ಮುಂದಿನ ಹೋರಾಟ ನಾವೇನಾದ್ರೂ ಕೈ ಬಿಟ್ಟಿಲ್ಲ ಅಂದ್ರೆ ಭೂ ಒತ್ತುವರಿ ಮಾಡ್ಕೊಳೋದು ಕೈ ಬಿಟ್ಟಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಿ ನಾವು ರಸ್ತೆಗಳು ತಡೆ ಹಿಡಿತೀವಿ, ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಿ ಅಂತ ಹೇಳಿದ್ದಾರೆ. ಗಂಗಾ, ಧನ್ಯವಾದಗಳು ಮುನಿಯಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. KIADB ಭೂ ಸ್ವಾಧೀನಕ್ಕೆ ಇದೀಗ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಜಮೀನುಗಳ ಸಭೆ ಮತ್ತೆ ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆಯನ್ನ ನಡೆಸಲಾಗಿತ್ತು. ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ರೈತರೊಂದಿಗೆ ಈ ಒಂದು ಸಮಾಲೋಚನೆಯನ್ನ ನಡೆಸಲಾಗಿತ್ತು. ಜಿಲ್ಲಾಧಿಕಾರಿ ಜಗದೀಶ್ ಹಾಗೆ ಶಾಸಕ ಬಿ ಶಿವಣ್ಣ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದ್ದು ಒತ್ತುವರಿ ಭೂ ಸ್ವಾಧೀನಕ್ಕೆ ಕೈ ಬಿಡಬೇಕು ಅಂತ ರೈತರು ಈ ಒಂದು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ. ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು, ನಮ್ಮ ಶಿವಣ್ಣವರಂತೂ ಅದ್ರ ಮೇಲೆ ಪ್ರೆಷರ್ಸ್ ಆಗ್ತಾ ಇದ್ದಾರೆ. ಅದೇ ರೀತಿ ದಯವಿಟ್ಟು ಹಣ ಇಷ್ಟು ಜಮೀನು ಹೋಗಿದೆ, ಇಷ್ಟು ಸ್ವಲ್ಪ ರೈತರ ಆ ತೋಟಗಾರಿಕೆ ನಮ್ಮ ದೂರ ರೈತರ ಜಮೀನಾದ್ರು ಉಳಿಸಿ. ದಂಡಾಧಿಕಾರಿಗಳಿಗೆ ನಾವು ಅನೇಕ ರೀತಿಯಲ್ಲಿ ಸಮಸ್ಯೆ ಎದುರಿಸಿದ್ದೇವೆ. ದಯವಿಟ್ಟು ತಾವು ನಿಮಗೆಲ್ಲ ಹಕ್ಕಿದೆ, ಇಂತಿಂತ ಸಮಸ್ಯೆ ಆಗಿದೆ, ರೈತರ ಪರಿಸ್ಥಿತಿ ಇದೆ, ತಾವು ನಮ್ಮ ಜಮೀನಿಗೆ ನಾವು ಸಾಧ್ಯ ಬೆಳೆದ್ವಿ, ದಯವಿಟ್ಟು ಹನ್ನೆರಡನೇ ಒಂದು ರೋಡ್ ವಿಸಿಟ್ ಮಾಡಿ ಸಾಕು ತೋಟದ್ದು, ನಿಮಗೆ ಗೊತ್ತಾಗುತ್ತೆ ಎಂತ ಪರಿಸ್ಥಿತಿ, ಎಂತ ಜಮೀನು ನಾವು ಮುಡ್ತಾ ಇದೀವಿ ಅಂತ. ಅನೇಕ ಬೇಕಾದಷ್ಟು ಜಮೀನಿದೆ, ಇಟ್ಕೊಳ್ಳಿ ಒಂದು ಬಣ್ಣ ಬೇಕಲ್ಲ, ಕೈಗಾರಿಕೆ ಆಗ್ಲೇಬೇಕು, ನಮ್ಮ ಉದ್ಯೋಗ ಸಿಗ್ಬೇಕು, ನಮ್ಮ ದೇಶ ವೃದ್ಧಿ ಆಗ್ಬೇಕು, ಇನ್ಕಮ್ ಜನರೇಟ್ ಆಗ್ಬೇಕು, ಆಗುತ್ತೇನೆ. ಆಗ ನೈಜವಾದ ರೈತರ ಜಮೀನನ್ನು ಮುಗಿಸಬೇಡ ನಿಮ್ಮಲ್ಲಿ ನಾವು ಸವಿರವಾಗಿ ನಿಲ್ಲಿಸ್ಕೊಳ್ತೇವೆ. ಅಕಸ್ಮಾತ್ ಬಂದ್ರೆ ಡ್ರೋನ್ ಅಲ್ಲ ಬೇರೆ ಕರೀತಾರೆ, ಆಯ್ತು ಸರ್ ಕ್ಷಮಿಸಿ, ಡ್ರೋನ್ ಬಿಡುತ್ತಲ್ಲ ನಾವು ಶಾಂತಿದಾರರಲ್ಲ, ಬೇರೆ ಜನ ಬೋಧನೆ ಮಾಡಬಹುದು, ನಾವು ಮಾತ್ರ ರೈತರು ಪ್ರಾಮಾಣಿಕ ಬದ್ಧತೆ ಅನುಬಂಧ ಇಟ್ಕೊಂಡಿರ್ತಕ್ಕಂಥವ್ರು, 100 ವರ್ಷದ ಅನುಬಂಧ, 10 ಗಂಟೆ ಜಮೀನು ಜನ ಸಾಕ ಮಕ್ಕಳನ್ನ ಸಾಕಿರತಕ್ಕ ಭೂಮಿ ತಾಯಿ ಬಿಡಲ್ಲ. ನಮ್ದು ಕ್ರಾಂತಿಯೇ ಮುಖ್ಯ. ಸಾಹೇಬ್ರ ಬೇಕಾದ್ರೆ ಮನಸ್ಸು ಮಾಡಿಸಿ ಕೆಲಸ ಮುಗಿಸ್ ಮಾಡಿ ಸರ್, ದಯವಿಟ್ಟು ನಾವು ಜಮೀನು ಬಿಡಿಸ್ಕೊಳ್ಳಿ ಸರ್. ರೈತ ಹೋರಾಟಕ್ಕೆ ಏನೇ ಬರಲಿ ಹಸಿರು ರೈತರ ಆಕ್ರೋಶ ಆಗಿರುತ್ತೆ. ಭೂಮಿ ಕಳ್ಕೊಳ್ಳೋರ ದುಃಖ ಅವರ ದುಃಖ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಮ್ಮ ಜಮೀನು ನಮ್ಮ ಜಮೀನಿಂದ ನೀವು ಹೊಟ್ಟೆ ತುಂಬಿಸ್ತಾರೆ, ನಿಮ್ಮ ಉಸಿರನ್ನು ತುಂಬಿಸ್ತಾರೆ. KIADB ಭೂ ಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ರೈತರೊಂದಿಗೆ ಸಭೆಯನ್ನ ನಡೆಸಲಾಯಿತು. ಈ ಸಭೆಯಲ್ಲಿ ರೈತರು ಈ ಒಂದು ಭೂ ಸ್ವಾಧೀನಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ರೈತರ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಭೂ ಸ್ವಾಧೀನ ಹೋರಾಟಗಾರ ಸಮಿತಿಯ ಗೌರವ ಅಧ್ಯಕ್ಷರು ಜಯಪ್ರಕಾಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಸರ್, ಈ ಒಂದು ಭೂ ಸ್ವಾಧೀನ ನೀವು ಒಂದು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಒಂದು ಸಭೆ ನಡೆಸಲಾಗಿತ್ತು, ಸಭೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಯಿತು ಸರ್? ಈಗಾಗಲೇ ಆನೇಕಲ್ ಸರ್ಜಾಪುರ ಹೋಬಳಿಯಲ್ಲಿ 1050 ಎಕರೆ ಒಂದು ಫಲವತ್ತಾದ ಭೂಮಿಯನ್ನ ರೈತರು ಬೆಳೀತಾ ಇದ್ದಾರೆ. ಹಾರ್ಟಿಕಲ್ಚರ್ ಕ್ರಾಪ್ಸ್ ಮತ್ತೆ ನಮ್ಮ ಒಳ್ಳೆ ಫಲವತ್ತಾದ ಭೂಮಿ, ಸೆರಿಕಲ್ಚರ್, ಗ್ರೀನ್ ಹೌಸ್ ಇರತಕ್ಕಂತ 1050 ಎಕರೆನ KIADB ಯಾವುದೇ ರೈತರಿಗೆ ಮುನ್ಸೂಚನೆ ಇಲ್ಲದೆ, ಯಾವುದೇ ಒಂದು ಮುನ್ನೆಚ್ಚರಿಕೆ ಅಂದ್ರೆ ಯಾವುದೇ ವರದಿ ಪಡೆದೆ ಭೂಸ್ವಾಧೀನ ಪಡಿಸಿಕೊಂಡಿದೆ.
ಹ್ಮ್ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ನಮ್ಮ ಆನೇಕಲ್ ತಾಲೂಕು ರೈತರ ಭೂ ಸ್ವಾಧೀನ ವಿರೋಧಿ ಸಮಿತಿ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡಿದ್ದೀವಿ. ಹ್ಮ್ ಹ್ಮ್ ಅದರಿಂದ ಅನೇಕ ಪ್ರತಿಭಟನೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೇವೆ. ನಿನ್ನೆ ಆನೇಕಲ್ ಪುರಸಭೆ ಸಭಾಂಗಣದಲ್ಲಿ ನಮ್ಮ ತಾಲೂಕಿನ ಶಾಸಕರಾದಂತಹ ಶಿವಣ್ಣನವರು, ಬೆಂಗಳೂರು ಜಿಲ್ಲಾಧಿಕಾರಿಗಳು ದಯಾನಂದ ಅವರು, ಮತ್ತೆ ನಮ್ಮ MLC ಗೋಪಿನಾಥ್ ರೆಡ್ಡಿ, ಎಲ್ಲ ನಮ್ಮ ನಾಯಕರುಗಳು ಮತ್ತೆ ಈ ಸಭೆಯಲ್ಲಿ ಭಾಗವಹಿಸಿ ರೈತರಿಂದ ಒಂದು ಅವರ ಅಹವಾಲೇನಿದೆ, ಅವರು ಯಾಕೆ ಭೂಮಿ ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಭೆ ನಡೀತು. ಆ ಸಭೆಯಲ್ಲಿ DC ಅವರು ಎಲ್ಲಾ ರೈತರ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಅದನ್ನು ಸರ್ಕಾರಕ್ಕೆ ವರದಿ ನೀಡಲಿದ್ದಾರಮ್ಮ. ನಾನು ಗೌರವಾಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಈಗಾಗಲೇ ಅನೇಕ ಹೋರಾಟಗಳನ್ನು ಮಾಡ್ಕೊಂಡ್ ಬಂದಿದ್ದೇವೆ. ಸುಮಾರು 1 ತಿಂಗಳಿಂದ ಅನೇಕ ಪ್ರತಿಭಟನೆಗಳನ್ನ ಮಾಡಿದ್ದೇವೆ. ಸರ್ಜಾಪುರದಲ್ಲಿನೂ ಒಂದು ಬೃಹತ್ ಸಮಾವೇಶ ಮಾಡಿದ್ವಿ. ಭೂ ಸ್ವಾಧೀನ ವಿರೋಧವಾಗಿ ಸುಮಾರು 3000 ಜನ ಮೇಲೆ ನಾವು ಅಲ್ಲಿ ರೈತ ಸಭೆ ಸೇರಿ ನಾವು ಯಾವುದೇ ಕಾರಣಕ್ಕೂ ಭೂಮಿನ ಅಕ್ವಿಷನ್ ಮಾಡ್ಕೊಂಡಿರೋದನ್ನ ವಾಪಸ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರತಿಭಟನೆಗೆ ಇಲ್ಲಿವರೆಗೂ ಯಾವ ರೀತಿಯಾದಂತಹ ಒಂದು ಸ್ಪಂದನೆ ಸಿಕ್ಕಿದೆ ಸರ್? ಪಾಸಿಟಿವ್ ಆಗಿ ಸಿಕ್ಕಿದ್ಯಾ ಅಥವಾ ನೆಗೆಟಿವ್ ಆಗಿ ಸಿಕ್ಕಿದ್ಯಾ ಅಥವಾ ಏನು ನಿಮ್ಗೆ ಒಂದು ಭರವಸೆ ಕೊಟ್ಟಿದಾರ, ಭೂ ಸ್ವಾಧೀನವನ್ನ ಕೈ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರ ಅಧಿಕಾರಿಗಳು, ಹೇಗೆ ಅಂತ? ಅಧಿಕಾರಿಗಳ ಕೈಯಿಂದ ಏನಿಲ್ಲ. ಈಗ ಮೇನ್ ಇರೋದು ಆಲ್ರೆಡಿ ಅಕ್ವಿಷನ್ ಆಗಿದೆ, ನೋಟಿಫಿಕೇಶನ್ ಆಗಿದೆ, ಸರ್ಕಾರದ ಹಂತದಲ್ಲಿದೆ. ಇದಕ್ಕೆ ನಮ್ಮ ಕೈಗಾರಿಕಾ ಸಚಿವರಾದಂತ ನಮ್ಮ MB ಪಾಟೀಲ್ ಅವರು ನಮ್ ಜೊತೆ ಸ್ಪಂದಿಸ್ಬೇಕು. ಈಗಾಗಲೇ ನಮ್ ಜೊತೆ ನಮ್ಮ ತಾಲೂಕಿನ ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ಶಿವಣ್ಣವರು ಮತ್ತೆ ನಮ್ಮ ಮಾನ್ಯ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸರ್ ಅವರು ನೀವು ಯಾವುದೇ ಕಾರಣಕ್ಕೂ ಆನೇಕಲ್ಲಲ್ಲಿ ಈಗಾಗಲೇ ಇಂಡಸ್ಟ್ರೀಸ್ ಇದೆ, ಮತ್ತೆ ಹೌಸಿಂಗ್ ಬೋರ್ಡ್ ಆಗಿದೆ, IT ಪಾರ್ಕ್ಗಳಾಗಿದೆ, ಮತ್ತೆ ರೈತರ ಭೂಮಿ ಯಾಕ್ಬೇಕು, ದಯವಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಅವರು ಒಂದು MB ಪಾಟೀಲ್ ಅವರಿಗೆ, ಕೈಗಾರಿಕಾ ಸಚಿವರಿಗೆ ಒಂದು ಲೆಟರ್ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಈ ಭೂ ಸ್ವಾಧೀನವನ್ನ ಹಿಂಪಡೀರಿ, ರೈತರ ಜಮೀನನ್ನು ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರು ಬರೆದಿದ್ದಾರೆ. ನಮ್ಮ ಸಂಸದರು ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರು CM ಸಾಹೇಬ್ರಿಗೆ ಮತ್ತೆ ಕೈಗಾರಿಕಾ ಸಚಿವರಿಗೆ ಎಲ್ರಿಗೂ ಲೆಟರ್ ಬರೆದಿದ್ದಾರೆ. ನಮ್ಮ ಗೋಪಿನಾಥ್ ರೆಡ್ಡಿ ಅವರು MLC ಅವರು ಸಹ ಒಂದು ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮತ್ತೆ ಲೆಟರ್ ಬರೆದಿದ್ದಾರೆ. ಶಿವಣ್ಣನವರು ಮುಖ್ಯವಾಗಿ ಅವರು ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿ ನಮ್ ಜೊತೆನೆ ಬಂದು ಭೇಟಿಯಾಗಿದ್ದಾರೆ. ಸಚಿವರೊಂದಿಗೆ ಮಾತನಾಡಿ ಯಾವುದೇ ಕಾರಣಕ್ಕೂ ಆನೇಕಲ್ಲಲ್ಲಿ ಭೂ ಸ್ವಾಧೀನ ಆಗಬಾರ್ದು, ರೈತರ ಭೂಮಿ ವಾಪಸ್ ಕೊಡಿ, ಇದು ಫಲವತ್ತಾದ ಭೂಮಿ ಅಂತ ಹೇಳ್ಬಿಟ್ಟು ಅವರು ಒತ್ತಾಯ ಮಾಡಿದ್ದಾರೆ. ಮತ್ತೆ ನಮ್ಮ ಮಾಜಿ ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಅವರು ನಮ್ಮ ಎಲ್ಲಾ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು, ಪರಿಸರವಾದಿಗಳು, ಅವರು ಸಹ ನಮ್ಮ ಜೊತೆ ಭಾಗವಹಿಸಿ ಇದೆಲ್ಲ ಮಾಡಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಭೂಮಿ ಫಲವತ್ತಾಗಿದೆ, ರೈತರು ಅಲ್ಲಿ ಬೆಳೆಯನ್ನ ಬೆಳೀತಾ ಇದ್ದಾರೆ, ಸಾಕಷ್ಟು ಜನಕ್ಕೆ ಅನ್ನ ನೀಡ್ತಾ ಇದ್ದಾರೆ. ಆ ಭೂಮಿಯನ್ನೇ ಸ್ವಾಧೀನ ಮಾಡ್ಕೊಳ್ಬೇಕು, ಒತ್ತುವರಿ ಮಾಡ್ಕೊಳ್ಬೇಕು ಅಂತಿರೋದು ಯಾಕೆ ಅಂತ? ಇದು ತುಂಬಾ ಡೆವಲಪ್ಮೆಂಟ್ ಏರಿಯಾ, ಇಲ್ಲಿ ರಿಯಲ್ ಎಸ್ಟೇಟ್ ಚೆನ್ನಾಗಿ ನಡೀತಾ ಇದೆ. ಬಟ್ ಆದ್ರೂ ರೈತರು ಯಾವುದೇ ಕಾರಣಕ್ಕೂ ಭೂಮಿನ ಡೆವಲಪ್ ಮಾಡ್ತಾ ಇಲ್ಲ. ಅವರು ವರ್ಷಕ್ಕೆ 3 ಬೆಳೆ ಬೆಳೀತಾ ಇದ್ದಾರೆ ತರಕಾರಿನ. ಪ್ರತಿದಿನ ಒಂದು 10 ಲೋಡ್ ತರಕಾರಿ ಮಾರ್ಕೆಟ್ ಹೋಗ್ತಾ ಇದೆ ಇಲ್ಲಿಂದ. ರೇಷ್ಮೆ ರೇಷ್ಮೆ ಬೆಳೀತಾ ಇದ್ದಾರೆ. ಗ್ರೀನ್ ಹೌಸ್ ಇದೆ, ಒಳ್ಳೆ ಹೂವು ಬೆಳೀತಾ ಇದ್ದಾರೆ. ಡೈರಿ ಇದೆ, ಎಲ್ಲಾ ಹಳ್ಳಿಗಳಲ್ಲೂ ಡೈರಿ ಇದೆ. ಎಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ. ಎಲ್ಲಾನು ಪರಿಗಣಿಸಿದೆ. ಯಾವುದೇ ಇನ್ನು ಸುಮಾರು ಸಾಕಷ್ಟು ಆನೇಕಲ್ ಕಡೆ ಬರ್ಡ್ ಭೂಮಿ ಇದೆ, ಇನ್ನು ಆನೇಕಲ್ ಕಡೆ. ಮತ್ತೆ ಔಟ್ಸ್ಕರ್ಟ್ಸ್ ಇದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬಂದು ಇವರು ಈ ತರ ಅಕ್ವಿಷನ್ ಮಾಡ್ತಾ ಇದ್ದಾರೆ. ಅದು ಬೆಂಗಳೂರಿಗೆ ಹತ್ರ ಟ್ರಾಫಿಕ್ ಸಮಸ್ಯೆ ಇದೆ, ಪೊಲ್ಯೂಷನ್, ಎಲ್ಲಾ ಕೆರೆಗಳು ಹಾಳಾಗಿದೆ. ಆದ್ರೂ ಸರ್ಕಾರದಿಂದ ಈ ಏಕಾಏಕಿ ಭೂ ಸ್ವಾಧೀನ ಪಡಿಸ್ಕೊಂಡಿರೋದು ನಮ್ ವಿರೋಧ ಇದೆ. ಹೌದು, ಓಕೆ ಸರ್. ಈ ಒಂದು ಹೋರಾಟ ಮುಂದೆ ಇದಕ್ಕೂ ಕೂಡ ನಿಮ್ಮ ಒಂದು ಮನವಿಯನ್ನ ಸ್ಪಂದಿಸದೆ ನಾವು ಭೂ ಸ್ವಾಧೀನ ಮಾಡ್ಕೊಳ್ತೀವಿ ಅಂದಾಗ ನಿಮ್ಮ ಮುಂದಿನ ಉಗ್ರವಾದ ಹೋರಾಟ ಹೇಗಿರುತ್ತೆ ಅಂತ? ನಮ್ಮ ಮಾಧ್ಯಮಗಳಲ್ಲಿ ನಿನ್ನೆ ಎಲ್ಲ ಮಾಧ್ಯಮದ ಮಿತ್ರರಿದ್ರು ನಿನ್ನೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ. ನಮ್ಮ ಸಚಿವರು ನಮ್ಮ ಶಾಸಕರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಮುಂದೆ ಈ ಭೂ ಸ್ವಾಧೀನ ಮಾಡಲು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಯಾವುದೇ ಮುನ್ಸೂಚನೆ ಕೊಡದೆ ಸರ್ವೆ ಮಾಡಲು ಬಂದಿರತಕ್ಕಂಥ ಡ್ರೋನ್ಗಳು ಸಹಿತ ನಮ್ಮ ರೈತರು ಸುತ್ತಾಕಿದ್ದಾರೆ. ಡ್ರೋನ್ ಸರ್ವೆ ಮಾಡಕ್ ಬಂದಾಗ ಡ್ರೋನ್ ಅಡ್ಡ ಹಾಕಿ ಅವ್ರನ್ನೆಲ್ಲ ಸುತ್ತಾಕಿದ್ದಾರೆ.
ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ರೈತರು ದಂಗೆ ಎದ್ದಿದ್ದಾರೆ ಈಗಾಗಲೇ. ಯಾಕಂದ್ರೆ ಅವರು ಜೀವನ ಮಾಡ್ತಾ ಇರೋದು ಒಳ್ಳೆ ಬೆಳೆ ಬೆಳೆದು ಅದ್ರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಂತ ಭೂಮಿ ಕಿತ್ಕೊಂಡು ಅವ್ರು ಕೊಡೋ ಅಲ್ಪ ಮೊತ್ತಕ್ಕೆ ಯಾರು ಕಾಯ್ಕೊಂಡಿಲ್ಲ ಇಲ್ಲಿ. ಅದಕ್ಕಿಂತ ಹೆಚ್ಚು ಅವರು ಜಮೀನಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಬೆಳೆ ಬೆಳೆದು. ಮುಂದಿನ ದಿನಗಳಲ್ಲಿ ಎಲ್ಲ ನಾವು ತಾಲೂಕಿನ ರೈತರೆಲ್ಲ ಪಕ್ಷಾತೀತವಾಗಿ ನಮ್ಮ ಸಂಘ ಎಲ್ಲಾ ಪಕ್ಷದವರು ನಮ್ ಜೊತೆ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲ ತಾಲೂಕಿನ ಎಲ್ಲಾ ಲೀಡರ್ಸ್ ಮತ್ತೆ ರಾಜ್ಯದಲ್ಲೂ ಸಹ ನಮ್ಗೆ ತುಂಬಾ ಸಹಾಯ ಮಾಡ್ತಾ ಇದಾರೆ. ಇದು ಈ ಭೂಮಿ ಸ್ವಾಧೀನ ಪಡಿಸ್ಕೊಳ್ಬಾರ್ದು ಅಂದ್ಬಿಟ್ಟು ಎಲ್ಲ ನಾಯಕರು ಜೊತೆ ಇದ್ದಾರೆ. ಓಕೆ ಸರ್, ಧನ್ಯವಾದಗಳು ಈಡೆನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ಎಸ್, KIADB ಭೂಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿರುವಂತಹದ್ದು. ರೈತರ ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ, ಈ ಒಂದು ವಿರೋಧವ ಕೇಳಿ ಬಂದಿದೆ. KA ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ರೈತರೊಂದಿಗೆ ಸಮಾಲೋಚನಾ ಸಭೆಯನ್ನ ನಡೆಸಲಾಗಿತ್ತು. ಜಿಲ್ಲಾಧಿಕಾರಿ ಜಗದೀಶ್ ಹಾಗೆ ಶಾಸಕರಾದಂತಹ B ಶಿವಣ್ಣ ಅವರ ನೇತೃತ್ವದಲ್ಲಿ. ಈಗ ತಾನೇ ಮಾತನಾಡ್ತಾ ಇದ್ರು. ಅವರು ಕೂಡ ಹೇಳಿದ್ದು ಒಂದೇ, 1550 ಎಕರೆ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಫಲವತ್ತಾದ ಭೂಮಿ ಇದೆ, ರೈತರು ಬೆಳೆಗಳನ್ನ ಬೆಳಿತಾ ಇದ್ದಾರೆ, ಇದರಿಂದ ಸಾಕಷ್ಟು ಜನರಿಗೆ ಆಹಾರವಾಗ್ತಾ ಇದೆ. ಇಲ್ಲಿ ಬೆಳೆಯುವಂತಹ ತರಕಾರಿಗಳನ್ನ, ಪದಾರ್ಥಗಳನ್ನ ನಾವು ಮಾರ್ಕೆಟ್ಗೆ ಸರಬರಾಜು ಮಾಡ್ತಾ ಇದೀವಿ. ಅಂತದ್ದೇ ಒಂದು ಭೂಮಿಯನ್ನ ವಶಕ್ಕೆ ಪಡೆದುಕೊಳ್ಳೋದು, ಭೂಸ್ವಾಧೀನ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇಲ್ಲಿ ಒಂದು ಕೈಗಾರಿಕಾ ಉದ್ಯಮಗಳನ್ನ ಮಾಡೋದ್ರಿಂದ ರೈತರಿಗೆ ಒಂದು ನಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಹೋರಾಟಗಾರರು ತಿಳಿಸ್ತಾ ಇದ್ದಾರೆ. 80%ಗಿಂತ ಹೆಚ್ಚು ರೈತರು ಅಪೋಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಅಕ್ವಿಸಿಷನ್ ಈ ಭಾಗದಲ್ಲಿ ಆಗಬಾರದು. ಇದು ನಮ್ಮ ಸ್ಪಷ್ಟವಾದ ಬೇರೆ ಕಡೆ ಸ್ಟಡಿ ಮಾಡಿದ್ವು. ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಬೇರೆ ಲ್ಯಾಂಡ್ ಇದೆ, ಎಲ್ಲಿ ಈ ರೋಡ್ ಕನೆಕ್ಟಿವಿಟಿ ಇದೆ ಅಂತ ಕಡೆ ಎಲ್ಲಾದ್ರೂ ನೀವು ಮಾಡಿ. ದಯವಿಟ್ಟು ಇಂಥದ್ರಲ್ಲಿ ಮಾಡಬೇಡಿ. ಇದು ಜನರಲ್ಲಿ ಅಸಮಾಧಾನಕ್ಕೆ ಎಡೆ ಕೊಡುತ್ತದೆ. ರೈತರಲ್ಲಿ ಒಂದು ಅಭದ್ರತೆ ಬಂದಿರತಕ್ಕಂಥದ್ರಿಂದ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅವಶ್ಯಕತೆಗಿಂತ ಹೆಚ್ಚು ನೀವು ಲ್ಯಾಂಡ್ ಅಕ್ವೈಸೇಷನ್ ಮಾಡಿದಿರಿ ಅನ್ನೋ ಭಾವನೆ ಕೂಡ ಮೂಡಿದೆ. ನಮಗೂ ಶಾಸಕರು ಕೂಡ ಮನದಟ್ಟಾಗಿದೆ. ನಾವು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ. ದಯವಿಟ್ಟು ನೀವು ಅಫಿಷಿಯಲ್ ಆಗಿ ಇದನ್ನ ಕನ್ವೆ ಮಾಡಬೇಕು. ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಭಾಗದಲ್ಲಿ ಮಾಡಿ ಅಂತ ನಿಮಗೆ ನಾನು ಮನವಿಯನ್ನ ಮಾಡ್ತೇನೆ. ನಮ್ಮನ್ನ MB ಪಾಟೀಲ್ ಬಳಿ 6 ತಿಂಗಳ ಹಿಂದೆಯೇ ತೆಗೆದುಕೊಂಡೋಗಿ ನಮ್ಮ ಇಡೀ ಅಂಗನವಾಡಿ ಹಾಗೂ ಮೇಡಲ್ಗೆ ಎಲ್ಲ ವಿಡಿಯೋ ಫುಟೇಜ್ ತೋರಿಸಿ ಅವರ ಬಳಿ ಆಗ ನಮ್ಮ MB ಪಾಟೀಲ್ ಅವರು ನಾನು ದಯವಿಟ್ಟು ಈ ಜಮೀನು ಮುಟ್ಟಲ್ಲ, ಆ ಜಮೀನು ಬಿಟ್ಕೊಡ್ತೇನೆ ಅಂತ ಹೇಳಿ ಆಗಿ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿ ಬಳಿ ಅವರೇ ಕಳಿಸಿ ಆ ಫುಟೇಜ್ ಎಲ್ಲ ತೋರಿಸಿ, ಜಿಲ್ಲಾಧಿಕಾರಿ ಸಹ ಅವರು ಎಕ್ಸ್ಟ್ರಾ ಅಡಿಷನಲ್ 100 ಎಕರೆ ಜಮೀನು ತೋಟಗಾರಿಕೆ ಅವರು ಸಹ ಕೊಟ್ಟು 100 ಎಕರೆ ತೋಟಗಾರಿಕೆ ಜಮೀನು ಬಿಟ್ಟಲ್ಲ ಅದನ್ನ ಕೊಡಿ, ಎಕ್ಸ್ಟ್ರಾ ಒಂದು ಬೇರೆ ವೃತ್ತಿ ಕೊಡ್ತೀವಿ ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು. ನಮ್ಮ KIADB ಭೂಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿರುವಂತಹದ್ದು. ರೈತರ ಜಮೀನುಗಳ ಬಗ್ಗೆ ರೈತರ ಸಮಾಲೋಚನಾ ಸಭೆಯನ್ನ ನಡೆಸಲಾಗಿತ್ತು. ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಹಾಗೆ ಶಾಸಕ B ಶಿವಣ್ಣ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿತ್ತು. ಒತ್ತುವರಿ ಭೂಸ್ವಾಧೀನವನ್ನ ಕೈ ಬಿಡಬೇಕು ಅಂತ ರೈತರು ಕೂಡ ಒತ್ತಾಯಿಸಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಭೂಸ್ವಾಧೀನ ಹೋರಾಟಗಾರ ಸಮಿತಿಯ ಉಪಾಧ್ಯಕ್ಷರಾದಂತಹ ನಾಗೇಶ್ ರೆಡ್ಡಿ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. KIADB ಭೂಸ್ವಾಧೀನಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದೀರಿ. ಈ ಒಂದು ನಿನ್ನೆಯ ಸಭೆಯಲ್ಲಿ, ಪುರಸಭಾ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ನಡೀತು ಸರ್? ನೀವು ಯಾವ ರೀತಿಯಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರಿ ಅಂತ? ನಾವು ಯಾವುದೇ ಕಾರಣಕ್ಕೆ ಭೂಮಿ ಬಿಡೋದಿಲ್ಲ. ಭೂಮಿ ಯಾವುದೇ ಪ್ರಾಣ ಬಿಡ್ತೀವಿ ಹೊರತು ಭೂಮಿ ಬಿಡೋದಿಲ್ಲ ಅಂತ ರೈತರೆಲ್ಲ ಆಕ್ರೋಶ ಮಾಡಿದ್ರು. ನಮ್ಮ ನಿಲುವೇನಂದ್ರೆ, ಈಗಿರೋ ನಮ್ಮ ಪೂರ್ವಜರು ಬಿಟ್ಟು ಹೋಗಿರ್ತಕ್ಕಂತ ಭೂಮಿನ ನಾವ್ ಯಾಕೆ ಕೊಡ್ಬೇಕು ಅವ್ರಿಗೆ ಅಲ್ವಾ? ಹೌದು, ಸತ್ಯ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನೋಟಿಸ್ಗಳು ಕೊಟ್ಬಿಟ್ಟು ಏಕಾಏಕಿ ಪಾಣಿಯಲ್ಲಿ ಕುಳಿಸಿದ್ದಾರೆ. ಅದನ್ನ ತೆಗಿಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡಿದ್ವಿ. ಪಾಣಿಯಲ್ಲಿ ಇರ್ತಕ್ಕಂತ ಪ್ರಾಥಮಿಕ ಭೂ ಸ್ವಾಧೀನ ಪಡಿಸಿಕೊಳ್ಳುವಿಕೆ ಅಂತ ಹಾಕಿದ್ದಾರೆ. ಪಾಣಿಯಲ್ಲಿ ಕಾಲಂ ನಂಬರ್ 11 ಅಲ್ಲಿ ಮಾಡಿದ್ದಾರೆ. ಅದನ್ನ ತೆಗಿಬೇಕು ನಮ್ಮ ಒತ್ತಾಯ. ಇನ್ನೊಂದೇನಂದ್ರೆ, ಈಗಾಗಲೇ ಆನೇಕಲ್ ತಾಲೂಕಲ್ಲಿ ಸಿಕ್ಕಾಪಟ್ಟೆ ಕೈಗಾರಿಕೆಗಳಿದೆ. ಆ ಕೈಗಾರಿಕೆಗಳಿಗೆ ವಶಪಟ್ಟಂತ ಭೂಮಿನ ಇದುವರೆಗೂ ಸರಿಯಾಗಿ ಹಂಚಿಕೆ ಮಾಡ್ಲಿಲ್ಲ ಅವರು.
ಎಲ್ಲ ಖಾಲಿ ಬಿದ್ದಿದೆ, ಶೆಡ್ಗಳು ಖಾಲಿ ಬಿದ್ದಿದೆ. ಇದು ಕೆರೆಗಳೆಲ್ಲ ಕಲುಷಿತವಾಗಿದೆ. ಎಲ್ಲಾ ರಿಪೋರ್ಟ್ ಕೊಟ್ಟಿದೀವಿ, ಗ್ರೌಂಡ್ ರಿಪೋರ್ಟ್ ಎಲ್ಲ ಕೊಟ್ಟಿದೀವಿ. ಆಲ್ ಡೈರಿಗಳು ಇಷ್ಟಿದೆ ನಮ್ ತಾಲೂಕಲ್ಲಿ. ಮತ್ತೆ ಇದು ಕೃಷಿ ಇಷ್ಟು ಮಾಡ್ತಾ ಇದೀವಿ ನಾವು. ನಮ್ಮ ಆನೇಕಲ್ ತಾಲೂಕಲ್ಲಿ 1 ಗುಂಟೆ ಜಮೀನು ಸ್ವಾಧೀನ ಪಡಿಸ್ಕೋಬೇಡಿ. ಬೇರೆ ಕಡೆ ಸಿಕ್ಕಾಪಟ್ಟೆ ಇದೆ, ಬರಡು ಭೂಮಿಗಳಿದೆ, ಅಲ್ಲಿ ಹೋಗಿ ವಶಪಡಿಸ್ಕೊಳ್ಳಿ ಅಂತ ನಾವು ಹೇಳಿದೀವಿ, ಒತ್ತಾಯಿಸಿದೀವಿ. ಅದು ಹೂಗುಟ್ಟಿದ್ದಾರೆ. ನಾವು ಮೇಲೆ ಇವರು ಸಚಿವರು ಏನಿದ್ದಾರೆ ಮತ್ತೆ CM ವರ್ಗು ಇದು ಹೋಗ್ಬೇಕಾರೆ ಅಂತ ಹೇಳಿದೀವಿ. ಹೋಗ್ತಾರೆ. ಅವರು ಹೋಗ್ಲಿಲ್ಲ ಅಂದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ರೋಡ್ ತಡೆ, ರಸ್ತೆ ತಡೆ ಮಾಡ್ತೀವಿ, ಮತ್ತೆ ವಿಧಾನಸೌಧ ಚಲೋ ಮಾಡ್ತೀವಿ. ಪ್ರತಿಯೊಂದು ನಾವು ರೂಪುರೇಷೆಗಳು ಸಿದ್ಧ ಮಾಡಿದೀವಿ. ನಾವು ಇಷ್ಟಕ್ಕೆ ಕೈ ಬಿಡೋದಿಲ್ಲ. ನಮ್ಮ ಭೂಮಿ ಕಣ್ಣು ಹಾಕಿದ್ದಾರೆ ಅಂತ. ಇದು ಗೋಲ್ಡ್ ಮೈನ್ ಇದ್ದಂಗೆ ಮೇಡಮ್. ಇಲ್ಲಿ ಏನಾಗಿದೆ, ಸರ್ಜಾಪುರ ಅನ್ನೋದು, ಆನೇಕಲ್ ಸರ್ಜಾಪುರ ಅನ್ನೋದು ಈಗ ಈ ಎಲ್ಲಾ ರಿಯಲ್ ಎಸ್ಟೇಟ್ ಅವರು ಬಂದು ಇಲ್ಲೇ ಇಳಿದ್ಬಿಟ್ಟಿದ್ದಾರೆ. ಈಗ ಏನೋ ಮಾಡೋದು, ಅವ್ರಿಗೆ ಇವ್ರಿಗೆ ತಂದಿಕ್ಕೋದು, ಈ ಜಗಳ ಮಾಡಿಸೋದು, ಮತ್ತೆ ಕೋರ್ಟ್ಗಳಿಗೆ ಹಾಕ್ಸೋದು, ಭೂಮಿ ಪಡೆಯೋದು, ಹಿಂಗೆಲ್ಲ ಮಾಡ್ತಾ ಇದ್ರು. ಅಲ್ಲಿಗೂ ಕೊಡ್ಲಿಲ್ಲ ನಾವು ಭೂಮಿನ, ಉಳಿಸ್ಕೊಂಡಿದೀವಿ ನಾವು ಭೂಮಿ ಇಷ್ಟು ಅಷ್ಟು. ಅದು 70% ಹೋಗ್ಬಿಟ್ಟಿದೆ, ಇನ್ನು 20% ಇದೆ. ಅದನ್ನು ಕಿತ್ಕೊಳ್ಳೋದಕ್ಕೆ ಇವ್ರು ನೋಡ್ತಾ ಇದ್ದಾರೆ. ಅದು ನಾವು ಈಗ ಪ್ರತಿಭಟಿಸ್ತಾ ಇರೋದು. ಇಲ್ಲಿ ಬಂದು ನೋಡಿ, ವಾಸ್ತುಸ್ಥಿತಿ ನೋಡಿ, ಬಂದು ಎಷ್ಟು ಜನ ತೋಟ ಮಾಡ್ತಾ ಇದ್ದಾರೆ, ಎಷ್ಟು ಜನ ಇಲ್ಲ ನೋಡಿ ಬಂದು. ಇವ್ರೇನು ಸ್ಥಿತಿನೇ ನೋಡ್ದಿರಾ ಈ ತರ ಮಾಡ್ತಾ ಇದ್ರೆ ಇದು ಅನ್ಯಾಯ ಅಲ್ವಾ? ರೈತರಿಗೆ ಒಂದು ವ್ಯಾಲ್ಯೂ ಇಲ್ವಾ? ಮತ್ತೆ ಮತ್ತೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ರೈತರನ್ನ ಮೋಸ ಮಾಡ್ತಾ ಇದಾರೆ. ಸುಮ್ನೆ ಬೆದರಿಕೆ ಹಾಕೋದು, ಪಾಣಿಯಲ್ಲಿ ಕುಡಿಸ್ಬಿಡೋದು, ನೀವು ಕೋರ್ಟ್ ಬರ್ಬೇಡ್ರಿ ಅಂತ ಕೇವಿಟ್ ಕೊಟ್ಬಿಡೋದು, ಈಗೆಲ್ಲ ಮಾಡ್ತಾ ಇದಾರೆ. ಅದಕ್ಕೆ ಇವ್ರಿಗೆ ತಕ್ಕ ಪಾಠ ನಾವು ಕಳಿಸ್ತೀವಿ, ನಾವು ಬಿಡೋದಿಲ್ಲ. ಜಿಲ್ಲಾಧಿಕಾರಿಗಳು ನಿನ್ನೆಯ ಸಭೆಯಲ್ಲಿ ಏನ್ ಭರವಸೆಯನ್ನ ನೀಡಿದ್ದಾರೆ ಸರ್ ನಿಮ್ಗೆ? ಅವ್ರು ಏನ್ ಹೇಳಿದ್ರಂದ್ರೆ, ಎಲ್ಲಾನು ನೋಡಿ ನುಡಿಕೊಳ್ಳೋ ಕೆಲಸನೇ ಮಾಡ್ತಾರೆ. ಈಗ KADB ಅವರು ಬಂದು ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರದೇ ಬೇರೆ ಸಂಸ್ಥೆ ಅಂತಾರೆ. ಇಲ್ಲಿ ಸ್ಟ್ರೈಕ್ ಮಾಡಕ್ ಹೋದಾಗ ಈ ಜಿಲ್ಲಾಧಿಕಾರಿ ಬರ್ತಾರೆ ಅಡ್ಡ. ನೋಡಿ ಇದು ಯಾವ ತರ ಆಗಿದೆ ಅಂದ್ರೆ, ಈ ಕಾನೂನಿಗೆ ಕಣ್ಣಿಲ್ಲ ಅನ್ನೋದು ಅದೇ ಹೇಳೋದು. ಈಗ KADB ಅವ್ರು ನಮ್ಗ್ ಗೊತ್ತಿಲ್ದಿರ ಅವ್ರು ವಶಪಡಿಸ್ಕೊಂತಾರೆ, ಅದೇ ಸ್ವಾಯತ್ತ ಸಂಸ್ಥೆ. ಅವ್ರಿಗೆಲ್ಲ ವರದಿ ಕೊಡ್ತೀವಿ, ಈ ತರ ಇದೆ ತಾಲೂಕಲ್ಲಿ ಅಂತ ನಮ್ಗೆ ಹೇಳ್ತಾರೆ. ಮತ್ತೆ ನಾವು ಹೋರಾಟಕ್ಕೆ ಬಂದಾಗ ಅವ್ರ ಪರ ಇವ್ರು ಬರ್ತಾರೆ, ಪೊಲೀಸ್ ಅವರು ಮತ್ತೆ ಜಿಲ್ಲಾಧಿಕಾರಿ ಬರ್ತಾರೆ. ಇದು ಏನ್ ನ್ಯಾಯ? ಇದು CM ಅವರು ಹೇಳ್ಬೇಕು, ಇದು KADB ಕರಾಳ ದರಿದ್ರ ಕಾನೂನು ಮೇಡಮ್, ಇದನ್ನ ತೆಗಿಬೇಕು. ಮತ್ತೆ ನಾವೇನ್ ಮಾಡ್ತಾ ಇದೀವಿ, ಎಲ್ಲಾ ಸಂಘಟನೆಗಳಲ್ಲೂ ಅವ್ರನ್ನ ಮಾತಾಡ್ತಾ ಇದೀವಿ ನಾವು. ಕರ್ನಾಟಕನೇ ಬಂದ್ ಮಾಡ್ಬೇಕು, KADB ಕಾನೂನನ್ನು ಹಿಂಪಡೆಯೋವರೆಗೂ ನಾವು ಕರ್ನಾಟಕ ಫುಲ್ ಬಂದ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ಅದು ನಡೆಸ್ತಾ ಇದೀವಿ ನಾವು ಈಗ ಮುಂದೆ. ಧನ್ಯವಾದಗಳು ಧನ್ಯವಾದಗಳು ನಾಗೇಶ್ ರೆಡ್ಡಿ ಅವರೇ. ತಮ್ಮೆಲ್ಲ ಮಾಹಿತಿಗಾಗಿ ಇಡೆನ್ಸ್ ಜೊತೆಗೆ ಮಾತನಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. KIADB ಭೂ ಸ್ವಾಧೀನಕ್ಕೆ ರೈತರು ಇದೀಗ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಮಾಲೋಚನಾ ಸಭೆಯಲ್ಲಿ ಆನೇಕಲ್ ಪುರಸಭಾ ಸಭಾಂಗಣದಲ್ಲಿ ರೈತರೊಂದಿಗೆ ಸಭೆಯನ್ನ ನಡೆಸಲಾಗಿತ್ತು. ಜಿಲ್ಲಾಧಿಕಾರಿ ಜಗದೀಶ್ ಹಾಗೆ ಶಾಸಕ ಬಿ ಶಿವಣ್ಣ ವಿರುದ್ಧ ರೈತರು ಆಗ್ರಹಿಸಿದ್ದಾರೆ, ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಒತ್ತುವರಿ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಮ್ಮ ತೀರ್ಮಾನಕ್ಕೆ ಬರದೆ ಏನು ತೀರ್ಮಾನಿಸಬೇಡಿ ಅಂತ ಹೇಳಿದ್ದಾರೆ.
ಎಲ್ಲ ರೈತ ಬಾಂಧವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ಸಭೆ ರೈತರ ಸಭೆ. ಇವತ್ತು ಯಶಸ್ವಿಯಾದ ದಿನ. ಇವತ್ತು ರೈತರ ಇವತ್ತು ಹೋರಾಟಕ್ಕೆ ಬೇಸಿಕ್ಕಿದಂದು ನಾವು ಎಷ್ಟು ದಿವಸ ಅನ್ಕೊಂಡಿದ್ದು ಇವತ್ತು ಡಬ್ಬಲ್ ಆಗಿದೆ. ಅದೇ ತರ ನಮ್ಮ ಶಾಸಕರಾದ ಪಿ ಶಿವಣ್ಣವರು, ಹಾಗೆ ನಮ್ಮ ಗೋಪಿನಾಥ್ ರೆಡ್ಡಿ ಅವರು MLC ಅವರು, ಮತ್ತೆ ದಂಡಾಧಿಕಾರಿಗಳು, ಆನೇಕಲ್ ದಂಡಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳು ಮತ್ತು ಈ ಸಭೆಗೆ ಬಂದಂತ ಅಧಿಕಾರಿಗಳು ಎಲ್ಲರ ಒಕ್ಕರಳಿನಿಂದ ಇವತ್ತು ಸರ್ಕಾರ ಮಾಡಿರೋದು ತಪ್ಪು ಎಂದು ಇವತ್ತು ಎಲ್ಲರಿಗೂ ಸಾರಿ ತಿಳಿಸಿದ್ದಾರೆ. ಮುಖ್ಯವಾದ ವಿಷಯ. ಈ ವಿಷಯವನ್ನು ನಾವು ಮುಂದಿನ ಹೋರಾಟಕ್ಕೆ ನಮಗೆ ಬೇಕಾಗುತ್ತದೆ. ಇದನ್ನು ನಾವು ದುರುಪಯೋಗಪಡಿಸಿಕೊಳ್ಳೋದಿಲ್ಲ. ನ್ಯಾಯ ರೀತಿಯಲ್ಲಿ ನಾವು ಅದನ್ನು ಬಳಸಿಕೊಳ್ಳುತ್ತೇವೆ. ಯಾವುದೇ ತರಹದ ಅಹಿತಕರ ಘಟನೆಗಳಿಗೆ ನಾವು ಯಾವ ರೈತರು ಹೋಗುವುದಿಲ್ಲ. ಆದರೆ ಹೋರಾಟ ನೀವು ಕೈ ಬಿಡದೆ ಇದ್ದರೆ ನಮ್ಮ ಭೂ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿರುವಂತ ಜಾಗವನ್ನು ಉಗ್ರವಾಟ ಹೋರಾಡ್ತೇವೆ. ಇದು ವಿಧಾನಸೌಧ ಚಲನೆ ಮಾಡ್ತೇವೆ. ನ್ಯಾಷನಲ್ ಹೈವೇ ಮತ್ತು ಎಲ್ಲ ಹೈವೇಗಳಿಂದ ನಾವು ಎಲ್ಲಾನು ಬಂದ್ ಮಾಡಿ, ಆನೇಕಲ್ ತಾಲೂಕು ಬಂದ್ ಮಾಡಿ ಯಶಸ್ವಿಯಾಗಿ ತೋರಿಸೋದಕ್ಕೆ ನಾವು ಮುಂದೆ ಬಂದೇ ಬರ್ತೇವೆ. ಅದನ್ನ ಸರ್ಕಾರ ಗಮನ ಇಟ್ಕೊಂಡು ಯಾವುದೇ ರೈತರನ್ನ ಗುಳ್ಳೆಬ್ಬಿಸಬಾರದಂತ ನನ್ನ ಅನಿಸಿಕೆ. ಇವತ್ತು ಸಭೆ ನಿಮ್ಗೆ ತೃಪ್ತಿ ತಂದಿದೆಯಾ ಸರ್? ಇವತ್ತು ನನ್ನ ಸಭೆ ಇವತ್ತು ತೃಪ್ತಿ ತಂದಿದೆ. ಆದ್ರೆ ನಮ್ಮ ಸ್ವಾಧೀನ ಮತ್ತು ಬಿಡಬೇಕು ಮೊದಲು, ಆವಾಗ ತೃಪ್ತಿ ಆಗಿದೆ ನಾವು ತಿಳಿಸಿ. ಆದ್ರೆ ಇವತ್ತು ಸಭೆ ಯಶಸ್ವಿ ಆಗಿದೆ. ಯಾವುದೇ ಕಾರಣಕ್ಕೂ ಅಪೋಸಿಷನ್ ವಿರೋಧ ಮಾಡ್ತಾ ಇದೀವಿ. ಇದು ನಾವು ರೈತರು ಬೆಳೀತಾ ಇರ್ತಕ್ಕಂಥ ಫಲವತ್ತಾದಂತ ಭೂಮಿ. ನಾವು ಇವತ್ತು ಬಿಟ್ಕೊಡೋದಿಲ್ಲ ಅಂತೇಳಿ ನಮ್ಮ ರೈತರೆಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಅವರ ಅಹವಾಲನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಕೂಡ ಮಾನ್ಯ ಕೈಗಾರಿಕಾ ಸಚಿವರಾದಂತ MB ಪಾಟೀಲ್ರನ್ನ 2 ಬಾರಿ ಭೇಟಿ ಮಾಡಿದ್ದೀವಿ. ನಮ್ಮ ರೈತರ ಮುಖಂಡರ ಜೊತೆನಲ್ಲಿ ಹೋಗಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಇದಕ್ಕೆ ಮಾನ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು, ಮತ್ತೆ ನಮ್ಮ ಗೋಪಿನಾಥ್ ರೆಡ್ಡಿ ಅವರು MLC ಅವರು, ಮತ್ತೆ ನಂದು ಮೂವರದು ಕೂಡ ಇವತ್ತು ಲೆಟರ್ ಟೈಪ್ ಮಾಡಿಸಿ ಈ ಒಂದು ಏರಿಯಾದಲ್ಲಿ ರೈತರು ಫಲವತ್ತಾಗಿ ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ಇದು ಕೈಗಾರಿಕೆಗಳಿಗೆ ಅಕ್ವಿಜಿಷನ್ ಮಾಡುವಂತ ಭೂಮಿ ಅಲ್ಲ. ಇದನ್ನ ನೀವು ವಾಪಸ್ ತಗೋಬೇಕು ಅಂತೇಳಿ ನಾವು ಕೈಗಾರಿಕೆ ಅಕ್ವಿಜಿಷನ್ ವಾಪಸ್ ಪಡೆದು ಬಿಟ್ಕೊಡ್ಬೇಕು ಅಂತೇಳಿ ಮನವಿಯನ್ನ ಈಗಾಗಲೇ ಮಾನ್ಯ MB ಪಾಟೀಲ್ ಕೈಗಾರಿಕಾ ಸಚಿವರಿಗೆ ಕೊಟ್ಟಿದ್ದೀವಿ. ಮತ್ತೆ ಕೈಗಾರಿಕಾ ಸಚಿವರು ಮತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲೇ ನಾನು ನೇರವಾಗಿ ಈ ತರ ನಮ್ಮಲ್ಲಿ ಅಕ್ವಿಜಿಷನ್ ಮಾಡ್ತಾ ಇದಾರೆ, ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಆದ್ರಿಂದ ಈ ಅಕ್ವಿಜಿಷನ್ ನಮ್ಮಲ್ಲಿ ಬೇಡ ಸರ್. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಇವತ್ತು ಬೆಂಗಳೂರಾಗಿ ಪರಿವರ್ತನೆ ಆಗಿದೆ, ದೊಡ್ಡದಾಗಿ ಬೆಳೀತಾ ಇದೆ. ಬೆಂಗಳೂರು ಅಕ್ವಿಜಿಷನ್ ಅಲ್ಲಿ ಕೈಗಾರಿಕೆಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಬನ್ ಅಲ್ಲಿ. ಇದನ್ನ ತಾವು ದಯವಿಟ್ಟು ವಾಪಸ್ ಪಡ್ಕೊಂಡು ರೈತರ ಭೂಮಿಯನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದಾಗ ರೈತರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಅರ್ಬನ್ ಅಲ್ಲಿ ತುಂಬಾ ಸಮಸ್ಯೆ ಆಗ್ತದೆ, ನೀವು ನೋಟಿಫಿಕೇಶನ್ ಮಾಡುವಾಗ ಗಮನಕ್ಕೆ ತರಬೇಕು, ಇವೆಲ್ಲ ಮತ್ತು ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಬೇಕು, ಏಕಾಏಕಿ ಮಾಡಬಾರ್ದು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಮಾನ್ಯ MB ಪಾಟೀಲ್ರಿಗೂ ಕೂಡ ಅವರಿಗೆ ತಿಳಿಸಿದ್ದಾರೆ. ಈ ತರ ಮಾಡಬಾರ್ದು ಹಿಂಗೆ ಅಂತ ಹೇಳಿದ್ದಾರೆ. ಇವತ್ತು ರೈತರು ಇವತ್ತೇನು ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ನಾನು ವಿಧಾನಸಭೆಯಲ್ಲೂ ಕೂಡ ಬೆಳಗಾವಿನಲ್ಲಿ ಒಂದು ಕ್ವಶನ್ ಹಾಕಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಕೈಗಾರಿಕಾ ಪ್ರದೇಶಗಳು, ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಮತ್ತೆ ಬೊಮ್ಮಸಂದ್ರ, ವೀರಸಂದ್ರ, ಹೆಬ್ಬಗೋಡಿ, ಅತ್ತಿಬೆಲೆ ಈ ರೀತಿಯಾಗಿ ಸಣ್ಣ ಕೈಗಾರಿಕೆಗಳಿಗೆ ಅಲ್ಲಿ ಜಮೀನನ್ನು ಅಕ್ವಿಜಿಷನ್ ಆಗಿದೆ. ಮತ್ತೆ STRR ರೋಡ್ಗೆ ಅಕ್ವಿಜಿಷನ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಮಗೆ BDA ಏರಿಯಾದಲ್ಲಿ ಅಕ್ವಿಜಿಷನ್ ಆಗಿದೆ. ಮತ್ತೆ STRRಗೆ ರೋಡ್ಗೆ ಅಕ್ವಿಜಿಷನ್ ಆಗಿದೆ. ಮತ್ತೆ KHP ನಮ್ಮ ಒಂದು ಸೂರ್ಯ ಸಿಟಿ 1, 2, 3, 4 ಇದು ಅದನ್ನು ಕೂಡ ಅಕ್ವಿಜಿಷನ್ ಆಗಿದೆ. ನಮ್ಮಲ್ಲಿ ರೈತರು ಇವತ್ತು ಎಲ್ಲಾ ಭೂಮಿ ಕೊಟ್ಬಿಟ್ಟು ಇವತ್ತು ಬದುಕದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ತಾಲೂಕಿನ ನಿರ್ಮಾಣ ಆಗಿದೆ. ಆದ್ರಿಂದ ಇದನ್ನು ಕೂಡ ಒಂದು 5-6 ಗ್ರಾಮಗಳಲ್ಲಿ ಇವತ್ತು ಫಲವತ್ತಾದಂತ ಭೂಮಿ ಇರೋದ್ರಿಂದ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ಹಿಂಪಡಿಬೇಕು, ಇದನ್ನ ನೋಟಿಫಿಕೇಶನ್ ವಾಪಸ್ ತಗೋಬೇಕು, ನಮ್ಮ ರೈತರಿಗೆ ಜಮೀನು ಬಿಟ್ಕೊಡ್ಬೇಕು ಅಂತ ರೈಟಿಂಗ್ ಅಲ್ಲಿ ಇವತ್ತು ಲೆಟರ್ ಮುಖಾಂತರ ನಮ್ಮ ಗೋಪಿನಾಥ್ ರೆಡ್ಡಿ ಅವರು, ನಾವು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮೂವರದು ಕೂಡ ಲೆಟರ್ ಹಾಕಿ ಮತ್ತೆ ರೈತರ ಒಂದು ಮನವಿಯನ್ನು ಕೂಡ ಅದರಲ್ಲಿ ಸೇರಿಸಿ ಕೊಟ್ಟಿದ್ದೀವಿ. ಅವರು ಕೂಡ ಇಟ್ಕೊಂಡಿರ್ತಕ್ಕಂಥವ್ರು 100 ವರ್ಷಗಳ ಅನುಬಂಧ 10 ಗುಂಟೆ ಜಮೀನು ಸಾಕ ಮಕ್ಕಳನ್ನ ಸಾಕಿರತಕ್ಕ ಭೂಮಿ ತಾನು ಬಿಡಲ್ಲ. ನಮ್ದು ಕ್ರಾಂತಿಯ ಮುಖ್ಯ. ಸಾಹೇಬ್ರ ಬೇಕಾದ್ರೆ ಮನಸ್ಸು ಕೆಲಸ ಮುಗಿಸ್ಬಾರ್ದು ಸರ್. ದಯವಿಟ್ಟು ನಾವು ಜಮೀನು ಬಿಡಿಸ್ಕೊಳ್ಳಿ ಸರ್. ರೈತರ ಹೋರಾಟಕ್ಕೆ ಏನಿ ಬರಲಿ ಹಸಿರು
ರೈತರ ಆಕ್ರೋಶ ಆಗಿರುತ್ತೆ. ಭೂಮಿ ಕಳ್ಕೊಳ್ಳೋರ ದುಃಖ ಅವರ ದುಃಖ ಹೇಳಿದ್ರು. ಅವ್ರು ಹೇಳಿ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.